ಜುಗಾರಿ ಕ್ರಾಸ್ ಅಧ್ಯಾಯ 6 ಕ್ಯಾಪ್ಟನ್ ಕುದ್ದೂಸನ ಘಾಟಿ ಎಕ್ಸ್‌ಪ್ರೆಸ್. ಕೊಲೆಗಡಕರು ಎಂದರೆ ವಿಶಿಷ್ಟ ವ್ಯಕ್ತಿಗಳೆಂದು, ಕೊಲೆಯನ್ನು ಒಂದು ಮಹಾ ಸಾಹಸದಂತೆ ಅವರು ಜರುಗಿಸುತ್ತಾರೆಂದು ಊಹಿಸುವುದು ತಪ್ಪು. ಅದು ಈ ಭೂಗತ ವಂಚಕ ಪ್ರಪಂಚದಲ್ಲಿ ಕೊಲ್ಲದಿದ್ದರೆ ಪರಿಣಾಮ ತಾನು ಸಾಯಬೇಕಾಗುತ್ತದೆ ಎಂದಾದಾಗಲಂತೂ ಜೀವಿಸುವುದಕ್ಕಾಗಿ ಬದುಕಿರುವವನು ಉಸಿರಾಡುವ ಹಾಗೆ ಇವೆಲ್ಲ ನಡೆಯುತ್ತದೆ. ದೌಲತ್ ರಾಮ್ ಯಾರನ್ನಾದರೂ ಖತಮ್ ಮಾಡಬೇಕೆಂದಿದ್ದರೆ ಆ ಪ್ರಾಣಿಯ ಕಣ್ಣುಗಳನ್ನು ಮಾತ್ರ ನೋಡುತ್ತಿರಲಿಲ್ಲ. ಅದು ಮನುಷ್ಯರಾಗಲಿ ಕುರಿ ಕೋಳಿಯಾಗಿರಲಿ, ಅದರ ಕಣ್ಣುಗಳನ್ನು ಮಾತ್ರ ನೋಡಬೇಡ. ಇದೊಂದು ಸರಳ ಸೂತ್ರವನ್ನು ಮಾತ್ರ ಅವನು ಅನುಸರಿಸುತ್ತಿದ್ದ. ದ್ಯಾವಮ್ಮನ ಮಗಳನ್ನು ಪರಂಧಾಮಕ್ಕೆ ಕಳಿಸಲು ನಿರ್ಧರಿಸಿ ಕಾರು ಮುಂದೆ ಹೊರಟಾಗ ಅದರ ನೆತ್ತಿಯ ಮೇಲೆ ಮುಷ್ಟಿಯಿಂದ ಒಂದೇ ಒಂದು ಗುದ್ದು ಗುದ್ದಿದ್ದರೆ ಸಾಕು. ಇನ್ನೂ ಮೂಳೆಗಟ್ಟಿ ಇಲ್ಲದ ಅದರ ಎಳೆಯ ನೆತ್ತಿ ಕೋಳಿ ಮೊಟ್ಟೆಯಂತೆ ಅಜ್ಜಿ ಬಜ್ಜಿಯಾಗಿ ಕಮಕ್ ಕಿಮಕ್ಕೆನ್ನದೆ ಅದರ ಉಸಿರು ಹುಡುಗುತ್ತದೆ ಎಂದುಕೊಂಡ ದೌಲತ್ ರಾಮ್ ಹಾಗೆ ಮಾಡದಿದ್ದುದು ಅದರ ಕಣ್ಣು ನೋಡಿದ್ದಕ್ಕಲ್ಲ. ಹುಡುಗಿಯ ಹತ್ತಿರ ಕಾರು ನಿಲ್ಲಿಸಿದಾಗ ದೌಲತ್ ರಾಮ್ ಕಾರು ಬಾಗಿಲು ತೆಗೆಯುವುದಕ್ಕೂ ಮೊದಲೇ ದೂರದಲ್ಲೆಲ್ಲೋ ಕಾರೋ ಬಸ್ಸೋ ಬರುವ ಸದ್ದಾಯಿತು. ಮುಂದೇನೆಂದು ಮಿಂಚಿನಂತೆ ಯೋಚನೆ ಮಾಡಿದ ದೌಲತ್ ರಾಮ್ ಚಕ್ಕನೆ ಒಂದು ನೋಟು ತೆಗೆದು ಹುಡುಗಿ ಕೈಗೆ ಕೊಟ್ಟು ಕೈಯಲ್ಲಿದ್ದ ಬುಟ್ಟಿ ಕಿತ್ತುಕೊಂಡಂತೆ ತೆಗೆದುಕೊಂಡು ಹೋಗು ಹೋಗು ಎಂದು ಗದರಿ ಹೇಳಿದ. ಬೆಳಗಿನಿಂದ ನಿಂತು ನಿಂತು ಪ್ರತಿಯೊಂದು ವಾಹನ ಬಂದಾಗಲೂ ಪ್ರತೀಕ್ಷೆಯಿಂದ ಕಾದು ಕಾದು ಹತಾಶೆಯಲ್ಲಿ ದುಃಖದಲ್ಲಿ ತನ್ನ ಕೈಯಲ್ಲಿ ಒಣಗುತ್ತಿದ್ದ ಕೊನೆಯ ಹೂ ಮಾಲೆಯನ್ನು ಎತ್ತಿ ಹಿಡಿದು ದ್ಯಾವಮ್ಮನ ಮಗಳಿಗೆ ದೌಲತ್ ರಾಮನ ವರ್ತನೆ ಎಷ್ಟು ದುಃಖ ತಂದಿದೆ ಎಂದರೆ ನೆತ್ತಿಯ ಮೇಲೆ ಮುಷ್ಟಿಯಿಂದ ಅಪ್ಪಳಿಸಿದ ಹಾಗೇ ಆಯಿತು. ಮರಗಳೆಲ್ಲ ಹುಚ್ಚರ ಹಾಗೆ ತಲೆ ಕೆದರಿಕೊಂಡು ಗಾಳಿಗೆ ತೂರಾಡುತ್ತಾ ಹೀಯಾಳಿಸಿ ನಗುವಂತೆ, ನೋಡಿದಷ್ಟುದ್ದಕ್ಕೂ ಹಾಸಿ ಬಿದ್ದಿರುವ ರಸ್ತೆ ಕಠೋರ ಜೀವನದಂತೆ, ಮೋಡ ಕಿಕ್ಕಿರಿದಿದ್ದ ಆಕಾಶ ಅವಳನ್ನು ಮುಚ್ಚಿ ಕೂಡಿ ಹಾಕಿದ ಡಬ್ಬಿ ಮುಚ್ಚಲದಂತೆ ಅಸಹನೀಯವಾಗಿ ಕಂಡಿತು. ಬೆಳಗ್ಗೆ ಬರುತ್ತಾ ಬುಟ್ಟಿಯ ತುಂಬ ಮಾಲೆಗಳೊಂದಿಗೆ ಹೊತ್ತು ತಂದಿದ್ದ ಅವಳ ಕಿನ್ನರ ಕನಸುಗಳೆಲ್ಲ ಧೂಳು ಹಿಡಿದು ಮುರುಟಿ ದುರ್ಭರವಾದವು. ಹುಡುಗಿಯ ಕಣ್ಣೊಳಗೆ ನೀರು ತುಂಬಿ ಪ್ರಪಂಚವೆಲ್ಲ ಮಂಜು ಮಂಜಾಯಿತು. ಆ ಹುಡುಗಿ ಹುಲ್ಲಿನ ಮಧ್ಯೆ ಬೈತಲೆ ಎಳೆದಂತಿದ್ದ ಕಾಲು ದಾರಿಯಲ್ಲಿ ಮೌನವಾಗಿ ಮ್ಲಾನವದನದಲ್ಲಿ ತಿರುಗಿ ಮಾತೇ ಆಡದೆ ಹೊರಟು ಹೋದಳು. ಬಂದಿದ್ದ ಮಾತು ಮತ್ತೊಮ್ಮೆ ಶಾಶ್ವತವಾಗಿ ನಿರ್ಗಮಿಸಿತ್ತು. ದುಡ್ಡು ಕೊಟ್ಟಿದ್ದಕ್ಕೆ ಕಣ್ಣೀರು ಹಾಕುತ್ತಾ ಹುಡುಗಿ ಹೊರಟು ಹೋಗಿದ್ದೇಕೆಂದು ಅಚ್ಚರಿ ಪಡಲು ದೌಲತ್ ರಾಮನಿಗೆ ಪುರುಸೊತ್ತೂ ಇರಲಿಲ್ಲ. ಅವನು ಅದನ್ನು ಗಮನಿಸಲೂ ಇಲ್ಲ. ಈ ಹಾಳು ಹುಡುಗಿ ದೆಸೆಯಿಂದ ತಮಗೆ ವೃಥಾ ಕಾಲ ಹರಣವಾಯ್ತಲ್ಲ ಎಂದಷ್ಟೇ ಅವನು ಯೋಚಿಸಿದ್ದು. ಪಾಕೆಟ್ ತಗೊಂಡು ಕಾರಿನಲ್ಲಿ ಕುಳಿತಾಗ ಕುಟ್ಟಿ ದೌಲತ್ ರಾಮ್ ಮಾಡಿದ್ದು ಸರಿಯೋ ತಪ್ಪೋ ಎಂದು ಯೋಚಿಸುತ್ತಿದ್ದ. ಅವನು ಇನ್ನೇನು ಮಾಡಬಹುದಿತ್ತು ಎಂದು ಯೋಚಿಸಿದ. ಆದರೆ ಆ ಬಗ್ಗೆ ಒಂದು ಮಾತನ್ನೂ ಆಡಲಿಲ್ಲ. ಕಾರನ್ನು ರಿವರ್ಸ್ ತೆಗೆಯಲು ಎಲ್ಲೋ ಬರುತ್ತಿದ್ದ ಬಸ್ಸೋ ಲಾರಿಯೋ ಹೋಗಲೆಂದು ಕೊಂಚ ಹೊತ್ತು ಕಾದರು. ಏನೂ ಬರಲೇ ಇಲ್ಲ. ಅವನು ಕಾರು ತಿರುಗಿಸಿ ವಾಪಸ್ ಹೊರಟ ಮೇಲೂ ಇಬ್ಬರಿಗೂ ಏನೋ ಗುಮಾನಿ. ತಾವು ಕೇಳಿದ ಸದ್ದು ಯಾವುದು? ಎಲ್ಲಿ ಹೋಯಿತು ಆ ವಾಹನ? ಹಲವು ಮೈಲಿ ಹೋಗಿದ್ದರಷ್ಟೇ ಹಿಂದಿನಿಂದ ಹಾರನ್ ಶಬ್ದ. ಒಂದು ಪೊಲೀಸ್ ಜೀಪು ಭರಾಟೆಯಿಂದ ಧೂಳೆಬ್ಬಿಸಿ ಇವರನ್ನು ಮೀರಿಸಿ ಮುಂದೆ ಹೋಯಿತು. ಅದರ ಹಿಂದೆಯೇ ಇನ್ನೊಂದು ಕಾರು. ರಸ್ತೆಯಲ್ಲಿ ಅವು ಎಬ್ಬಿಸಿದ ಧೂಳಡಗಿದ ಮೇಲೆ ಕಾರನ್ನು ನಿಧಾನವಾಗಿ ಪಕ್ಕಕ್ಕೆ ನಿಲ್ಲಿಸಿ ಇಬ್ಬರು ಮುಖ ನೋಡಿಕೊಂಡರು. ಟೈರ್ಗಳು ಪುತ್ತೂರು ಹತ್ತಿರ ಸಿಲೋನಿಗಳ ಕ್ಯಾಂಪ್ಗೆ ಬಂದಿದ್ದಾರೆ. ಟೈಗರ್ಗಳು ಪುತ್ತೂರು ಹತ್ತಿರ ಸಿಲೋನಿಗಳ ಕ್ಯಾಂಪ್ಗೆ ಬಂದಿದ್ದಾರೆ ಅಂತ ವರ್ತಮಾನ ಇತ್ತು ಪುಟ್ಟಿ. ಅದಕ್ಕೆ ಇರಬೇಕು ಓಡಾಟ. ನೀನು ನಡಿ ಎಂದ ದೌಲತ್ ರಾಮ್. ಈ ಕಾರು ಮಾಲೀಕ ಕಂಪ್ಲೇಂಟ್ ಕೊಟ್ಟಿರಲ್ವಾ? ಕುಟ್ಟಿ ಪ್ರಶ್ನೆ ಕೇಳಿ ನಕ್ಕ. ಕಾರು ಲಿಫ್ಟ್ ಮಾಡಿರೋದು
ಕಣ್ಣನೂರಿನಲ್ಲಿ. ಎಲ್ಲಾದರೇನು, ಅದಿರೋದು ಕೇರಳ ಸ್ಟೇಟು. ಅದೆಷ್ಟು ಮಹಾ ದೂರ ಇಲ್ಲಿಗೆ. ಸ್ಟೇಟಿಂದ ಸ್ಟೇಟಿಗೆ ಅಂದರೆ ಸರ್ಕಾರಗಳಿಗೆ ದೂರನೇ. ಅದೆಲ್ಲ ಸರ್ಕಾರಗಳ ಜ್ಯೂರಿಡಿಕ್ಷನ್ ಮೇಲಿದೆ. ನಿನ್ನ ಪುರಾಣನೆಲ್ಲ ಯಾವನಾದರೂ ನಸೀಬ್ ಕೆಟ್ಟವನಿದ್ರೆ ಹೇಳು. ಅದು ಯಾಕೆ ಅವೆಲ್ಲ ಮಾತು? ಏನು ಮಾಡೋಣ ಈಗ, ಅಷ್ಟು ಹೇಳು. ಏನಿಲ್ಲ, ಕಾರಿಗೆ ನಮೋ ನಮಃ ಅಷ್ಟೇ, ಮತ್ತೇನಿಲ್ಲ. ಹಾಗೆಂದವನೇ ಕುಟ್ಟಿ ಕಾರು ಸ್ಟಾರ್ಟ್ ಮಾಡಿದವ ಕೊಂಚ ದೂರ ಹತ್ತಿತ್ತ ನೋಡುತ್ತಾ ಮುಂದೆ ಬಿಟ್ಟವನ ಕಾಡೊಳಗೆ ಕಾರು ಒಳಗೆ ನುಗ್ಗಿಸುವಷ್ಟು ದಾರಿ ಕಂಡ ಕೂಡಲೇ ಸ್ಟೀರಿಂಗ್ ತಿರುಗಿಸಿದ. 5 ನಿಮಿಷದೊಳಗೆ ಕಾರಿಗೆ ವಿದಾಯ ಹೇಳಿ ಅವರಿಬ್ಬರು ದಾರಿಯಲ್ಲಿ ದೇವಪುರದ ಕಡೆಗೆ ನಡೆಯತೊಡಗಿದರು. ಜುಗಾರಿ ಕ್ರಾಸಿನಲ್ಲಿ ಸುರೇಶ ಗೌರಿ ಬಸ್ಸಿನೊಳಗೆ ಹತ್ತಿ ಕುಳಿತು ಕೊಂಚ ಹೊತ್ತಾದರೂ ಕ್ಯಾಪ್ಟನ್ ಕುದ್ದೂಸನ ಎಕ್ಸ್ಪ್ರೆಸ್ ಬಸ್ಸು ಮಾತ್ರ ಹೊರಡುವ ಸೂಚನೆಗಳು ಕಾಣಲಿಲ್ಲ. ಕುದ್ದೂಸ್ ಸರ್ಕಾರಿ ಬಸ್ಸಿಗೆ ಕೆಲಸಕ್ಕೆ ಸೇರುವ ಮೊದಲು ಮೀನು ಹಿಡಿಯುವ ದೊಡ್ಡ ಟ್ರಾಲರ್ ದೋಣಿಗೆ ಕ್ಯಾಪ್ಟನ್ ಆಗಿದ್ದನಂತೆ. ಆದ್ದರಿಂದಲೇ ಅವನ ಬಸ್ ಡ್ರೈವರ್ ಆದ ಮೇಲೂ ತನ್ನನ್ನು ತಾನು ಕ್ಯಾಪ್ಟನ್ ಎಂದೇ ಕರೆದುಕೊಳ್ಳುತ್ತಿದ್ದ. ಮೆಲ್ಲಗೆ ದೋಣಿಯಂತೆಯೇ ಚಲಿಸುತ್ತಿದ್ದ ಅವನ ಬಸ್ಸು ಶಟ್ಲು ಗಾಡಿಯಾದರೂ ಎಲ್ಲರೂ ತಮಾಷೆಯಾಗಿ ಅದನ್ನು ಕುದ್ದೂಸ್ ಎಕ್ಸ್ಪ್ರೆಸ್ ಎಂದು ಕರೆಯುತ್ತಿದ್ದರು. ಜುಗಾರಿ ಕ್ರಾಸಿನಲ್ಲಿ ಇಳಿದು 3 ರೂಪಾಯಿ ಕೊಡಬಂದ ಉದ್ದೇಗೌಡನಿಗೆ ಬಸ್ ಕಂಡಕ್ಟರ್ಗೂ ಎಷ್ಟು ದುಡ್ಡು ಕೊಡಬೇಕೆನ್ನುವುದರ ಬಗ್ಗೆ ಜಟಾಪಟಿ ಹತ್ತಿದ್ದೇ ಕುದ್ದೂಸ್ ಎಕ್ಸ್ಪ್ರೆಸ್ ತಡವಾಗಲು ಕಾರಣ. ಟಿಕೆಟ್ ಕೊಡದೆ ಎಂತಿದ್ದರೂ ಹಡಬಿಟ್ಟಿ ದುಡ್ಡು ಕಂಡಕ್ಟರ್ ಒಡಕೊಳ್ಳುತ್ತಿದ್ದಾನೆ. ಅದರಲ್ಲಿ ಚೌಕಾಸಿ ಎಂಥದ್ದು, ಸಿಕ್ಕಿದ್ದೇ ಲಾಭ ಅಂತ ಕೊಟ್ಟಷ್ಟು ದುಡ್ಡು ಜೇಬಿಗೆ ಇಳಿಬಿಡೋದು ಬಿಟ್ಟು ಅದರಲ್ಲೂ ಚೌಕಾಸಿ ಮಾಡುತ್ತಿದ್ದಾನಲ್ಲ ಎನ್ನುವುದೇ ಉದ್ದೇಗೌಡನ ಪಾಯಿಂಟ್. ಟಿಕೆಟ್ ಇಲ್ಲದೆ ಜನ ಸಾಗಿಸೋದು ಎಂಥ ರಿಸ್ಕು. ದಾರಿಲಿ ಯಾವನಾದರೂ ಚೆಕಿಂಗ್ನವನು ಕೈ ಅಡ್ಡ ಹಾಕಿ ನನ್ನ ಮೇಲೆ ಕೇಸು ಹಾಕಿದರೆ ಇವನಪ್ಪ ಬಂದು ಬಿಡಿಸುತ್ತಾನ. ಟಿಕೆಟ್ ಬೇಡ ಅಂದರೂ ಅರ್ಧ ಚಾರ್ಜನಾದರೂ ಕೊಡಬೇಡವ ಇವನು. ನಾವೇನು ಇಲ್ಲಿ ಧರ್ಮಕ್ಕೆ ಇದ್ದೀವ ಎನ್ನುವುದು ಕಂಡಕ್ಟರ್ ಮಹಾಶಯನ ಮರ್ಜಿ. ಇಬ್ಬರ ವಾದದಲ್ಲೂ ಕೆಲವು ಒಳ್ಳೆಯ ಪಾಯಿಂಟ್ಗಳಿದ್ದುದರಿಂದ ಜನಕ್ಕೆ ಈ ಧರ್ಮ ಸೂಕ್ಷ್ಮ ಬಿಡಿಸುವುದು ಕಷ್ಟವಾಯಿತು. ಉದ್ದೇಗೌಡ 3 ರೂಪಾಯಿ ಬಿಚ್ಚುವ ಹಾಗಿಲ್ಲ. ಅಲ್ಲಿಯವರೆಗೂ ಬಸ್ಸು ಮುಂದುವರಿಯುವ ಹಾಗೂ ಇಲ್ಲ. ಅರ್ಜೆಂಟ್ ಇದ್ದವನೊಬ್ಬ, ನೀವಿಬ್ಬರೂ ಮಾಡ್ತಿರೋದೇ ಹಲ್ಕ ಕೆಲಸ, ಅಂಥದ್ರಾಗೆ ಬಸ್ ಬೇರೆ ತಡ ಮಾಡ್ತಿದ್ದೀರಾ ಎಂದಿದ್ದಕ್ಕೆ, ಯೋಯ್ ತಿಕಾ ಮುಚ್ಕೊಂಡು ಕೂತ್ಕೊಳ್ಳಯ್ಯ ಸುಮ್ಕೆ, ನಿಂಗೆ ಕೈ ಅಡ್ಡಾಕ್ದಾಗೆಲ್ಲ ನಿಲ್ಲಿಸಿ ಹತ್ತಿಸ್ಕೊಂಬಂದಿದ್ದಕ್ಕೆ ತಲೆಯೆಲ್ಲ ಮಾತಾಡಬೇಡ ಎಂದು ಕಂಡಕ್ಟರ್ ಮಹಾಶಯನು. ಇವನು ಯಾವನೋ ಧರ್ಮರಾಯಂಗೆ ಹುಟ್ಟಿದವನು ಬಂದ ನೋಡ್ರಪ್ಪ ನ್ಯಾಯ ಹೇಳಕ್ಕೆ ಎಂದು ಉದ್ದೇಗೌಡನು ಕಂಡಕ್ಟರ್ ಜೊತೆಯೇ ಜಂಟಿ ಹೇಳಿಕೆ ಕೊಟ್ಟು ಇಬ್ಬರು ಜಗಳವಾಡುತ್ತಿದ್ದವರು ತನ್ನ ವಿರುದ್ಧ ಮಾತ್ರ ಒಟ್ಟಾಗಿದ್ದುದನ್ನು ನೋಡಿ ಗಾಬರಿಯಾಗಿ ಅವನು ಸುಮ್ಮನಾದ. ಉದ್ದೇಗೌಡನಿಗೆ ರಿಯಾಯಿತಿ ತೋರಿಸಿದರೆ ಒಳಗೆ ಟಿಕೆಟ್ ಇಲ್ಲದೆ ಕುಳಿತಿರುವ ಅನೇಕರು ಉದ್ದೇಗೌಡ ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾರೆಂದು ಗೊತ್ತಿದ್ದೇ ಕಂಡಕ್ಟರು 3 ರೂಪಾಯಿ ತಾನೇ ಎಂದು ಡೀಲ ಬಿಡಲಿಲ್ಲ. ಉದ್ದೇಗೌಡನ ಮೊಂಡಾಟಕ್ಕೆ ಜಗ್ಗದೆ, ಈಗ ಒಳ್ಳೆ ಮಾತಿನಲ್ಲಿ 3 ರೂಪಾಯಿ ಬಿಚ್ತೀಯಾ? ಇಲ್ಲ ಟಿಕೆಟ್ ಹರಿಲ್ಲ, ನಂಗೂ ಬೇಡ ನಿಂಗೂ ಬೇಡ, ಸರ್ಕಾರಕ್ಕೆ ಹೋಗ್ಲಿ ತಗ, ಅಲ್ಲಿಂದ ಇಲ್ಲಿಗೆ 12 ರೂಪಾಯಿ ಚಾರ್ಜು, ಇಲ್ಲಿ ಮಡಗು ಗೌಡ ಎಂದು ಬ್ರಹ್ಮಾಸ್ತ್ರ ಬಿಟ್ಟು ಟಿಕೆಟ್ ಪುಸ್ತಕ ತೆಗೆದು ಟಿಕೆಟ್ ಹರಿದೇ ಬಿಡುತ್ತೇನೆನ್ನುವಂತೆ ಅಭಿನಯಿಸಿದ. ಹಾಗೆನ್ನುತ್ತಿದ್ದಂತೆಯೇ ಉದ್ದೇಗೌಡ ಗಾಬರಿ ಬಿದ್ದು, ಅಯ್ಯಯ್ಯೋ ತಡಿಯೋ ತಗ ಮಾರಾಯ ದುಡ್ಡು, ಟಿಕೆಟ್ ಹರಿದ್ರೆ ನಾನೆಲ್ಲಿಂದ ತರಲಿ ಅಷ್ಟೊಂದು ದುಡ್ಡನ್ನ ಎಂದು ಬೇಗ ಬಕ್ಕಣದಿಂದ ಮುದ್ದೆಯಾಗಿದ್ದ 1 ರೂಪಾಯಿಯ 3 ನೋಟುಗಳನ್ನು ತೆಗೆದುಕೊಟ್ಟ. ಅಲ್ಲಿಗೆ ದೊಡ್ಡ ಸಮಸ್ಯೆ ಬಗೆಹರಿದಂತಾಗಿ ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟರು. ನ್ಯಾಯ ಹೇಳಿ ಉಗಿಸಿಕೊಂಡವ ಮಾತ್ರ
ಇನ್ನು ಎಷ್ಟು ಹೊತ್ತಿಗೆ ಹೋದರೆ ಏನು ಬಿಡಿ, ರಾವು ಕಾಲ ಶುರುವಾಗೇ ಹೋಯಿತು ಎಂದು ಹೇಳಿ ಖಿನ್ನನಾದನು. ಸುತ್ತ ಮಲೆತು ನಿಂತಿದ್ದ ಮಾಲೆ ಮಾಲೆ ಪರ್ವತಗಳು, ಕಿಕ್ಕಿರಿದಿದ್ದ ಕಾಡಿನ ದಟ್ಟಣಿ, ಮೋಡ ಕವಿದು ಕತ್ತಲಾಗುತ್ತಿದ್ದ ಆಕಾಶ. ಈ ಭೀಷಣ ಹಿನ್ನೆಲೆಯಲ್ಲಿ ಆ ಡಕಲೋ ಬಸ್ಸು ಹಾಸ್ಯಾಸ್ಪದವಾಗಿ ಕಾಣುತ್ತಿತ್ತು. ಘಾಟಿ ರಸ್ತೆ ಹತ್ತಬೇಕಾದರೆ ರೇಡಿಯೇಟರ್ ಬಿಸಿಯಾಗುತ್ತದೆ ಎಂದು ಅದರ ಮುಂದುಗಡೆ ಗ್ರಿಲ್ ತೆಗೆದು ಡ್ರೈವರ್ ಮಹಾಶಯ ಒಳಗಿಟ್ಟಿದ್ದ. ಹಾಗಾಗಿ ಬಸ್ಸು ಮೂಗು ಕತ್ತರಿಸಿದ ಮುಖದಂತೆ ಕಾಣುತ್ತಿತ್ತು. ದೇವಪುರದ ಬೋರ್ಡನ್ನು ಗಡಿಬಿಡಿಯಲ್ಲಿ ತಲೆ ಕೆಳಗಾಗಿ ಇಟ್ಟಿದ್ದನ್ನು ಯಾರೂ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ. ಒಂದು ಕಡೆಯ ಸ್ಪ್ರಿಂಗ್ಗಳೆಲ್ಲ ಸಂತೆ ದಿನ ಹಾಕುತ್ತಿದ್ದ ಓವರ್ಲೋಡಿನ ದೆಸೆಯಿಂದಾಗಿ ಕುಗ್ಗಿ ಬೆಂಡಾಗಿ ಇಡೀ ಬಸ್ಸು ಒಂದು ಕಡೆಗೆ ವಾಲಿಕೊಂಡಿತ್ತು. ಘಾಟಿಯ ತಿರುವುಗಳಲ್ಲಂತೂ ಹೊರಗಿನಿಂದ ನೋಡುವವರಿಗೆ ಬಸ್ಸು ಇನ್ನೇನು ಬಿದ್ದೇ ಹೋಗುತ್ತದೆ ಎನ್ನುವಂತೆ ಕಾಣುತ್ತಿದ್ದು. ಬಸ್ಸಿನ ಬಾಡಿಯ ಮೇಲೂ ಗಾಜುಗಳ ಮೇಲೂ ಕರ್ನಾಟಕದ ರಾಜಕೀಯ ಚಟುವಟಿಕೆಗಳ ಅಸಂಬದ್ಧ ಪ್ರಲಾಪಗಳನ್ನೆಲ್ಲ ಘೋಷಣೆಗಳ ರೂಪದಲ್ಲಿ ನೋಡಬಹುದಿತ್ತು. ಅನೇಕ ಊರುಗಳ ಬಂಧುಗಳು, ಅನೇಕ ಪಾರ್ಟಿಗಳ ಹೋರಾಟಗಳು, ರಸ್ತೆ ರೋಕೋಗಳು, ಅನೇಕ ಮಂತ್ರಿಗಳಿಗೆ ಧಿಕ್ಕಾರಗಳು ತಲೆ ಕೆಳಗಾಗಿ ಕುಳಿತಿದ್ದ ದೇವಪುರದ ಬೋರ್ಡನ್ನು ಹಿನ್ನೆಲೆಗೆ ತಳ್ಳಿ ಬಸ್ಸಿನ ಮೇಲೆ ಪ್ರಧಾನವಾಗಿ ರಾರಾಜಿಸುತ್ತಿದ್ದವು. ಘಟ್ಟದ ಕೆಳಗಿನ ಸಮುದ್ರ ಮಟ್ಟದ ಶಕೆಗೂ ಅಥವಾ ಎಡಪಕ್ಕದಲ್ಲಿ ಎದುಸಿರು ಬಿಡುತ್ತಾ ಬೊಬ್ಬೆ ಮಾಡುತ್ತಿದ್ದ ಎಂಜಿನ್ನಿನ ಶಾಖಕ್ಕೂ ಒಟ್ಟಿನಲ್ಲಿ ಶೆರಟು ಬಿಚ್ಚಿ ಡೊಳ್ಳು ಹೊಟ್ಟೆ ಬಿಟ್ಟುಕೊಂಡು ಡ್ರೈವರನ್ನ ಎರಡೂ ಕೈಲು ಸ್ಟೇರಿಂಗ್ ಹಿಡಿದು ಕುಳಿತಿದ್ದ. ಬಲಗಾಲನ್ನು ಆಕ್ಸಿಲರೇಟರ್ ಮೇಲೂ ಎಡಗಾಲನ್ನು ಗೇರ್ ಲಿವರ್ ಮೇಲೂ ಇಟ್ಟುಕೊಂಡು ಕುಳಿತಿದ್ದ ಕ್ಯಾಪ್ಟನ್ ಕುದ್ದೂಸನ ಎಲ್ಲ ಅವಯವಗಳು ಬಸ್ಸಿನ ಸಾರಥ್ಯದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗವಹಿಸಿದ್ದವು. ಘಾಟಿ ಉಬ್ಬನ್ನು ಹತ್ತುವಾಗ ಅದರ ಗೇರ್ ಸ್ಲಿಪ್ ಆಗದಂತೆ ಎಡಗಾಲಿನಿಂದ ಅವನು ಗೇರ್ ಲಿವರನ್ನು ಒತ್ತಿ ಹಿಡಿಯದಿದ್ದರೆ ಬಸ್ಸು ನ್ಯೂಟ್ರಲ್ ಆಗಿಬಿಡುತ್ತಿತ್ತು. ಹಿಂದೊಮ್ಮೆ ಮೇದರಹಳ್ಳಿ ಟರ್ನಿಂಗ್ನಲ್ಲಿ ಗಾಡಿ ಇದ್ದಕ್ಕಿದ್ದಂತೆ ನ್ಯೂಟ್ರಲ್ ಆಗಿ ಬಸ್ಸು ಹಿಂದಕ್ಕೆ ಹೋಗಲು ಶುರುವಾಗಿ ಅನೇಕ ಪ್ರಯಾಣಿಕರಿಗೆ ಪರಂಧಾಮಕ್ಕೆ ಟಿಕೆಟ್ ಸಿಗುವುದರಲ್ಲಿತ್ತು. ಕಂಡಕ್ಟರಿನ ಸಮಯ ಪ್ರಜ್ಞೆಯಿಂದಲೂ ಘಟ್ಟಾದೇವ್ಜಿ ಎಂದು ಡ್ರೈವರ್ ಆರ್ತನಾದ ಮಾಡಿದ್ದರಿಂದಲೂ 37 ಜನ ಪ್ರಯಾಣಿಕರ ಪ್ರಾಣ ಅವತ್ತು ಉಳಿಯಿತು. ಕಂಡಕ್ಟರ್ ಬಸ್ಸು ಹಿಂದಕ್ಕೆ ಹೋಗದಂತೆ ಘಟ್ಟ ಕೊಟ್ಟರೂ ಬಸ್ಸು 2 ಸಾರಿ ದಡಲ್ ಎಂದು ಅದನ್ನು ತಿಳಿದು ಸುದೈವಕ್ಕೆ ಹೇಗೋ 3ನೇ ಸಾರಿ ನಿಂತಿತು. ಆ ಬಸ್ಸಿನ ಜಖಮ್ ಆಗಿರುವ ಬ್ರೇಕ್ ಪೈಪ್ಗಳು, ಗಟರ್ ಕೊಟ್ಟಿರುವ ಟೈರುಗಳು, ಬ್ಯಾಂಡೇಜ್ ಬಿಗಿದಂತೆ ಬಟ್ಟೆ ಸುತ್ತಿರುವ ರೇಡಿಯೇಟರ್ ಹೋಸ್ಗಳು, ಗೊತ್ತಿದ್ದವರ್ಯಾರೂ ಅಷ್ಟೊಂದು ನಿರಾತಂಕವಾಗಿ ಆ ಬಸ್ಸಿನಲ್ಲಿ ಕುಳಿತುಕೊಳ್ಳುತ್ತಿದ್ದರೆ ಹೇಳಲಾಗದು. ಜುಗಾರಿ ಕ್ರಾಸ್ ದಾಟಿ ಘಾಟಿ ಪ್ರಾರಂಭವಾಗುತ್ತಿದ್ದ ಹಾಗೆ ಕಂಡಕ್ಟರ್ ಮಹಾಶಯ, ನೋಡ್ರಿ, ಗಂಡಸರೆಲ್ಲ ಕಿಟಕಿ ಮುಚ್ಕೊಳ್ಳಿ, ಹೆಂಗಸರೆಲ್ಲ ಕಿಟಕಿ ತಗೊಳ್ರಮ್ಮ, ತಲೆ ಸುತ್ತು ಬಂದರೆ ಹೊಟ್ಟೆ ತೊಳಸಿದರೆ ತಲೆ ಆಚೆಗೆ ಹಾಕಿ ಉಗಿರಿ, ಅಲ್ಲೇ ಸೀಟ್ ಮೇಲೆಲ್ಲ ಅವಾಂತರ ಮಾಡಬೇಡ್ರಿ ಎಂದು ಕೂಗಿದ. ಹೆಂಗಸರು ವಾಂತಿ ಮಾಡಿದ್ದು ಹಿಂದೆ ಕುಳಿತಿರುವ ಗಂಡಸರ ಮೂತಿಗೆಲ್ಲ ಬಿದ್ದು ಗಲಾಟೆಗಳಾಗದೆ ಇರಲೆಂದು ಅವನು ಈ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದು. ಅವನ ಕಡೆ ಕೊಂಕು ನೋಟ ಬೀರಿದ ಒಂದಿಬ್ಬರು ಗಂಡಸರತ್ತ ತಿರುಗಿ, ಏನು ಮಾಡ್ತೀರಾ, ದೇವಸ್ಥಾನದ ಊಟ ಧರ್ಮಕ್ಕೆ ಸಿಕ್ತು ಅಂತ ತಾರಾಮಾರಿ ತಿಂದ್ಬಿಡ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿ ಸುರೇಶನಿಗೆ 2 ಟಿಕೆಟ್ ಹರಿದು ಕೊಡುತ್ತಾ ಚಿಲ್ಲರೆ ವಾಪಸ್ ಕೊಡದೆ ಅವನ 2 ಮೂಟೆಗಳ ಲಗೇಜ್ ಚಾರ್ಜು ಎಂದು ದಬಾಯಿಸಿದ. ಸುರೇಶ ಜಗಳ ಮಾಡುವ ಮೂಡಿನಲ್ಲಿರಲಿಲ್ಲ. ಅಲ್ಲದೆ ಕೆಲವೇ ಕ್ಷಣಗಳಲ್ಲಿ ಹಿಂದೆ ಉದ್ದೇಗೌಡನ ಜೊತೆ ಕಂಡಕ್ಟರ್ ಜಗಳ ಆಡಿದ್ದನ್ನು ನೋಡಿದ ಯಾವನೂ ಅವನೊಡನೆ ತರಲೆಗೆ ಇಳಿಯಲು ಇಷ್ಟಪಡುತ್ತಿರಲಿಲ್ಲ. ಅವರೇ ಅಂಕಲ್ ಹತ್ತಿರ ಒಂದು ಮ್ಯಾರೇಜ್ ಪಾರ್ಟಿ ಕೈ ಅಡ್ಡ ಹಾಕಿ ಬಸ್ಸಿನ ತುಂಬ ತುಂಬಿಕೊಂಡರು. ಮುಂದೆ ಜಾಗ ಇದೆಯೋ ಇಲ್ಲವೋ ಒಂದನ್ನೂ ಲೆಕ್ಕಿಸದೆ ಹೋಗ್ರಿ ಮುಂದೆ ಎಂದು ಹೆಂಗಸರು ಮಕ್ಕಳೆಂದು ನೋಡದೆ ಎಲ್ಲರ ಮುಕುಳಿಗೂ ಕೈ ಹಚ್ಚಿ
ಬುಟ್ಟಿಗೆ ಸಾಮಾನು ತುರುಕಿದಂತೆ ಕಂಡಕ್ಟರ್ ಅವರನ್ನು ತುರುಕಿದ. ಜರ ಬರ ಎನ್ನುತ್ತಿದ್ದ ಹೊಸ ಸೀರೆ ಪಂಚೆಗಳನ್ನು ಹುಟ್ಟಿಕೊಂಡಿದ್ದ ಗಂಡಸರು ಹೆಂಗಸರು ಎಲ್ಲ ಒಬ್ಬರ ಮೇಲೆ ಒಬ್ಬರು ಬಿದ್ದು, ಒಬ್ಬರ ಕಾಲು ಒಬ್ಬರು ತುಳಿದು, ಗಂಡಸರ ಮೇಲೆ ಹೆಂಗಸರು, ಹೆಂಗಸರ ಮೇಲೆ ಗಂಡಸರು ಕಿಸಿ ಕಿಸಿ ರೇಗಾಡಿದರು. ಮೇದರಹಳ್ಳಿ ದಾಟಿ 1 ಮೈಲಿಗೆ ಹೋಗಿ ಎಡಕ್ಕೆ ತಿರುಗಿದ ಕೂಡಲೇ ಇಬ್ಬರು ಅಪರಿಚಿತ ಪ್ಯಾಂಟ್ದಾರಿ ವ್ಯಕ್ತಿಗಳು ಬಸ್ಸಿಗೆ ಕೈ ಅಡ್ಡ ಮಾಡಿ ಬಸ್ ಹತ್ತಿಕೊಂಡರು. ಅವರನ್ನು ಹತ್ತಿಸಿಕೊಳ್ಳುವಾಗ ಇನ್ನೂ ಮುಂದೋಗು, ಎಲ್ಲಿಗಂತ ಹೋಗೋದು, ಇವನಪ್ಪನ ಮನೆಗೆ ಎಂದು ಮುಂದೆ ಹೋಗಲು ಜಾಗವಿಲ್ಲವೆಂದು ಗುಣಗಿದ ಒಬ್ಬ ಮ್ಯಾರೇಜ್ ಪಾರ್ಟಿ ಅವನಿಗೆ ಕೈಕಾಲು ಚಾಚಿಕೊಂಡು ಕೂತ್ಕೋಬೇಕಂತಿದ್ದರೆ ಅಲ್ಲೇ ಮಾವನ ಮನೆಯಲ್ಲಿ ಇರಬೇಕಿತ್ತು. ಬಸ್ಸಿಗೆ ಯಾಕಯ್ಯ ಹತ್ತಿದೆ, ಇದರೊಳಗೆ ನಾ ಹೇಳ್ದಂಗೆ ಕೇಳಬೇಕು ಎಂದು ಕಂಡಕ್ಟರ್ ಕೂಗಿದ. ಯಾರೋ ಕಂಡಕ್ಟರ್ ಮಾತನ್ನು ಗಂಭೀರವಾಗಿ ಪರಿಗಣಿಸಿ ಜಗಳವಾಡಲಿಲ್ಲ. ಕೂತು ಬೇಜಾರಾಗಿ ಬೋರಾದ ಎಲ್ಲ ಪ್ರಯಾಣಿಕರಿಗೂ ಕಂಡಕ್ಟರ್ ಮಾತುಗಳು ಲಘು ಮನೋರಂಜನೆಯನ್ನೊದಗಿಸುತ್ತದಷ್ಟೇ. ಮೊದಲೇ ಕುಳಿತಿದ್ದವರು ಕಂಡಕ್ಟರ್ ವಾಗ್ಬಾಣಗಳಿಗೆ ಹೊಸದಾಗಿ ಹತ್ತಿದವರು ತುತ್ತಾಗುವುದನ್ನು ನೋಡಿ ಆನಂದಿಸುತ್ತಿದ್ದರು. ಆದರೆ ಹೊಸದಾಗಿ ಹತ್ತಿದ ಈ ಇಬ್ಬರ ಮೇಲೆ ಮಾತ್ರ ಕಂಡಕ್ಟರ್ನ ಯಾವ ವಾಗ್ಬಾಣಗಳೂ ಹೋಗಲಿಲ್ಲ. ಅವರ ಮುಖದಲ್ಲಿ ಕಾಣುತ್ತಿದ್ದ ಕಾಠಿಣ್ಯವೋ ಕ್ರೌರ್ಯವೋ ಅಥವಾ ಅವರ ಅಪರಿಚಿತ ಮುಖಗಳು ಏನೋ ಒಂದು ಕಂಡಕ್ಟರ್ನ ನಾಲಿಗೆಗೆ ತಡೆ ಹಾಕಿತ್ತು. ಕೂರಲು ಜಾಗವಿಲ್ಲದೆ ನುಗ್ಗಾಡಿಕೊಂಡು ಬಂದ ಸುರೇಶನಿಗೂ ಏಲಕ್ಕಿ ಮೂಟೆಗೂ ನಡುವೆ ನಿಂತ ಅವರನ್ನೊಮ್ಮೆ ಸುರೇಶ ನೋಡಿದ. ತೀರಾ ಅಪರಿಚಿತವಾಗಿ ಕಂಡ ಅವರ ಬಗ್ಗೆ ಅವನಿಗೇನೂ ಅನ್ನಿಸಲಿಲ್ಲ. ಆ ರಸ್ತೆಯಲ್ಲಿ ಅಪರಿಚಿತ ಮುಖಗಳಿಗೇನೂ ಕೊರತೆ ಇರಲಿಲ್ಲ. ಬಸ್ಸಿನ ಜಗ್ಗಾಟದಲ್ಲಿ ತೂರಾಡಿ ಕೊನೆಗೆ ಅವರಿಬ್ಬರೂ ಅವನ ಮೂಟೆಗಳ ಮೇಲೆ ಕುಳಿತುಬಿಟ್ಟರು.